A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಮಹಾಮಾನವವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನು ನಮ್ಮ ಕಾರ್ಯಾಲಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಭಾರತ ದೇಶದ ಎಲ್ಲ ಸಮುದಾಯದ ಸಾರ್ವಜನಿಕರ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದೇ ಜಾತಿಗೆ ಯಾರು ಸೀಮಿತಗೊಳಿಸಬಾರದು. ಅವರ ಜ್ಞಾನ ಎಂತದ್ದು ಅಂತ ಎಂದರೆ ವಿಶ್ವದಲ್ಲಿ ಅವರಷ್ಟು ಜ್ಞಾನವುಳ್ಳವರು ಇನ್ನು ಯಾರು ಹುಟ್ಟಿಲ್ಲ ಅಂತ ಹೇಳ್ಬಹುದು. ಅಂತಹ ಅನುಭವಿ ಮಹಾಮಾನವವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೇಶದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದಂತ ಕೆಳ ಸಮುದಾಯ, ಶ್ರಮಿಕ ಸಮುದಾಯದವರ ಕಷ್ಟವನ್ನ ದೂರ ಮಾಡಲು ಎಲ್ಲ ಸಮುದಾಯದ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಎಷ್ಟು ದೂರದೃಷ್ಟಿ ಇಟ್ಟುಕೊಂಡಂತ ವ್ಯಕ್ತಿತ್ವ ಅವ್ರದ್ದು. ಅವರು ಮಾಡಿರುವಂತಹ ಕಾರ್ಯ ಸಾಧನೆಗಳು ಹೇಳುತ್ತಾ ಹೋದ್ರೆ ಕೊನೆ ಇಲ್ಲ ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಜಗದೇವ್ ಸೂರ್ಯವಂಶಿ ದೇಶದ ಎಲ್ಲ ಸಮುದಾಯದ ಸಾರ್ವಜನಿಕರಲ್ಲಿ ಈ ಸಂದರ್ಭದಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ಅಂತ ತಿಳಿಸಿದ್ರು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತು ಇನ್ನೂ ಬಹಳ ಜನ ಬರಬೇಕಾಗಿತ್ತು. ಸ್ವಲ್ಪ ಅಂಬೇಡ್ಕರ್ ಅವರ ಬಗ್ಗೆ ನಾವು ಚಿಂತನೆ ಮಾಡಲೇಬೇಕಾಗಿದೆ. ಜಾತ್ಯತೀತವಾದಂಥವರು, ಪಕ್ಷಾತೀತವಾದಂಥವರು ನಾಯಕರು ಯಾರಾದರೂ ಇದ್ದರೆ ಭಾರತ ದೇಶದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅಂತ ಹೇಳ್ಬೋದು. ಯಾಕೆಂದರೆ ನಾವು ಸ್ವಲ್ಪ ಅವರ ಚರಿತ್ರೆಯನ್ನು ಸ್ವಲ್ಪ ಓದಿದ್ದೀವಿ. ಅವ್ರಿಗೆ ಸಾಕ್ಷಾತ್ ದೇವರೇ ಇಲ್ಲಪ್ಪ, ಇಂಥ ವ್ಯವಸ್ಥೆ ಎಲ್ಲ ಕೆಟ್ಟು ಹೋಗ್ತಾ ಇದೆ ದೇಶದಲ್ಲಿ, ನಿಮ್ಮಂಥ ಮಹಾನುಭಾವರು ಭೂಮಿಗೆ ಧರೆ ಇಳಿದು ಬರಬೇಕು ಅಂತ ಹೇಳಿ ದೇವರೇ ಸಾಕ್ಷಾತ್ ಇಂಥವ್ರನ್ನ ಕಳಿಸಿರ್ತಾರ ಅಂತೇಳಿ ನಮಗನಿಸ್ತಾ ಇದೆ. ವಿಶ್ವಗುರು ಬಸವಣ್ಣನ ಅಂತವ್ರನ್ನ, ಇಂಥವ್ರನ್ನ, ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರನ್ನ, ಆಮೇಲೆ APJ ಅಬ್ದುಲ್ ಕಲಾಂ ಅಂತವ್ರನ್ನ, ಅವ್ರು ಎಂದೂ ಯಾವ ಸಮುದಾಯಕ್ಕೊಂದು ಸೀಮಿತ ಇರುವಂಥ ವ್ಯಕ್ತಿ ಯಾರೂ ಇರಲಿಲ್ಲ. ಇಡೀ ದೇಶ ಕಂಡ ಮಹಾನ್ ಧೀಮಂತ ನಾಯಕರು. ಮೊನ್ನೆ ನಮ್ಮ ಜಗಜೀವನ್ ರಾಮ್ ಅವ್ರದ್ದು ಜಯಂತಿ ಮಾಡಿದರು. ಆ್ಯಕ್ಚುಲಿ ಅವರು ಮಾಡಬೇಕಾಗಿತ್ತು, ನಾವು ಸ್ವಲ್ಪ ತಪ್ಪು. ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಸೇರಿ ಎಲ್ಲರೂ ಜೊತೆ ಅರಿವಿನ ಬೆಳಕು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಮೌಢ್ಯತೆಯ ಅಂಧಕಾರ ಅಪಮಾನಗಳಿಂದ ವಿಮುಕ್ತಿಗೊಳಿಸಲು ಈ ಧರೆಗೆ ಬಂದ ಅವತಾರ ಪುರುಷ ಅನ್ನಬಹುದು. ಅನ್ಯಾಯ ಅಸಮಾನತೆಯ ಸಂಕೋಲೆಗಳಿಂದ ಬಿಡುಗಡೆಗೊಳಿಸಿದ ನ್ಯಾಯವಾದಿ, ಆರ್ಥಿಕ ಅಸಮಾನತೆ ಹೋಗಲಾಡಿಸಲು ಶ್ರಮಿಸಿದ ಅರ್ಥಶಾಸ್ತ್ರಜ್ಞ, ಸರ್ವಧರ್ಮ ಸಮನ್ವಯದ ಅರ್ಥ ತಿಳಿಸಿದ ದಾರ್ಶನಿಕ, ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸಿದ ಸಮಾಜಶಾಸ್ತ್ರಜ್ಞ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣಿ ಎಂದು ಕರೆ ನೀಡಿದ ಮಹಾಮಾನವತಾವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಬಾಬಾ ಸಾಹೇಬರ ಜೀವನ ತತ್ವ ಸಿದ್ಧಾಂತ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.